ರಾಜ್ಯದಲ್ಲಿ ಸುರಿಯುತ್ತಿರುವಂತಹ ಮಳೆ ಇದನ್ನ ಮಳೆ ಅನ್ನಲಿಕ್ಕೆ ಸಾಧ್ಯನಾ? ಮಳೆ ಅಲ್ಲ, ಇದು ಅಲ್ಲೋಲ ಕಲ್ಲೋಲ. ಯಾಕಂದರೆ ಭೂಮಿನ ನಡುಗಬೇಕು ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ. ವಿಪರೀತ ಮಳೆ, ಎಲ್ಲಿ ನೋಡಿದರಲ್ಲಿ ವಿಪರೀತ ಮಳೆ. ಮಳೆ ಸಾಲು ಸಾಲು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದೆ. ರಾಜ್ಯಾದ್ಯಂತ ಸ್ಥಿತಿಗತಿಗಳು ಯಾವ ರೀತಿ ಇದೆ ಬನ್ನಿ ನೋಡೋಣ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆದ ಕಾರಣಕ್ಕಾಗಿ ಈ ಒಂದು ಗ್ರಾಮದಲ್ಲಿರುವಂತಹ ಕೆರೆ ಕೋಡಿ ಬಿದ್ದಿದೆ. ಕಾಶಂಪುರ ಗ್ರಾಮದಲ್ಲಿದ್ದೀನಿ. ಕಟಾವಿಗೆ ಬಂದಂತ ಹೆಸರು ಈಗ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಸೂಕ್ತ ಪರಿಹಾರ ಕೊಡಿಸಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಮನೆ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ವಸ್ತುಗಳೆಲ್ಲವೂ ಅವಶೇಷಗಳಡಿ ಸಿಲುಕಿವೆ. ಊರಿಗೆ ಊರೇ ಕೆರೆಯಂತಾಗಿದೆ. ಸೊಂಟದವರೆಗಿನ ನೀರಲ್ಲೇ ನಡೆಯಲು ಹರಸಾಹಸ. ಹಗ್ಗ ಹಿಡಿದು ಸೇತುವೆ ಮೇಲೆ ಸಂಚಾರ. ಶಾಲೆ ಆವರಣವಿಲ್ಲ, ಜಲಾವೃತ. ಹೊರಗೆ ನಿಂತ ಮಕ್ಕಳ ಪರದಾಟಕ್ಕೆ ಕಾರಣವೇ ರಣಮಳೆ. ಮೇಲ್ಛಾವಣಿಯೂ ಇಲ್ಲ, ಗೋಡೆಯೂ ಇಲ್ಲ. ಮನೆ ವಸ್ತುಗಳೆಲ್ಲವೂ ಮಣ್ಣಿನಡಿ ಸಿಲುಕಿದೆ. ಸೋರಿಲ್ಲದೆ ಇಡೀ ಕುಟುಂಬ ಬೀದಿಗೆ ಬಂದಿರೋದು ಹುಬ್ಬಳ್ಳಿಯ ಗಾರ್ಡನ್ ಪೇಟೆಯ ಅಬ್ಬಾಸ್ ಅಲಿ ಚೌಕ್ನಲ್ಲಿ. ಮುಮ್ತಾಜ್ ವಡ್ಡು ಅನ್ನೂರ ಮನೆಯ ಗೋಡೆ ಕುಸಿದಿದೆ. ತಕ್ಷಣವೇ ಹೊರಗೋಡಿ ಬಂದ ಇಡೀ ಕುಟುಂಬ ಬಚಾವಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯಲ್ಲಿ ಮಳೆಯ ರುದ್ರ ನರ್ತನಕ್ಕೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ದವಸ ಧಾನ್ಯ ನೀರು ಪಾಲಾಗಿದೆ. ನೂರಾರು ಅಂಗಡಿಗಳು ಜಲಾವೃತಗೊಂಡಿದ್ವು. ಹಾನಿಯಾಗಿದೆ. ಟಿವಿ9 ವರದಿ ಬಳಿಕ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧೋ ಅಂತ ಸುರಿದ ಮಳೆಗೆ ಊರಿಗೆ ಊರೇ ಜಲಾವೃತವಾಗಿದೆ. ಯರಗೋಳ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದು ಇಡೀ ಊರಿನ ಸೇತುವೆ ನೀರಿಂದ ಆವರಿಸಿದೆ. ಜೀವದ ಹಂಗು ತೊರೆದ ಜನ ಹಗ್ಗ ಹಿಡಿದು ಸೇತುವೆ ದಾಟಿದ್ರು. ಹುಮ್ನಾಬಾದ್ ತಾಲೂಕಿನ ಸಿದಬಂದಗಿ ಗ್ರಾಮದ ಶಾಲೆ ಆವರಣ ಕೆರೆಯಂತಾಗಿತ್ತು. ಕ್ಲಾಸ್ ರೂಮ್ಗೆ ತೆರಳಲಾಗದೆ ಮಕ್ಕಳು ಹೊರಗೆ ನಿಲ್ಲಬೇಕಾಯಿತು. ಹುಮ್ನಾಬಾದ್ ತಾಲೂಕಿನ ಸಿಂಧಬಂದಿಗೆ ಸರ್ಕಾರಿ ಶಾಲೆ ದೃಶ್ಯದಲ್ಲಿ ನೀವು ನೋಡಬಹುದು. ಇಡೀ ಶಾಲಾ ಆವರಣ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವಲ್ಪ ಮಳೆ ಆದರೂ ಕೂಡ ಈ ಶಾಲೆಯಲ್ಲಿ ನೀರು ನುಗ್ತಾ ಇರುತ್ತೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತ ತಹಶೀಲ್ದಾರ್ ಅಂಜುಮ್ ತಸ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿಯ ಕಾರಂಜಾ ಡ್ಯಾಂನಿಂದ 6 ಕ್ರಸ್ಟ್ ಗೇಟ್ಗಳನ್ನು ತೆರೆಯಲಾಗಿದೆ. 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದು ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ಉದ್ದು, ಹೆಸರು, ಸೋಯಾಬೀನ್ ಬೆಳೆ ಕೊಚ್ಚಿ ಹೋಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದೆ. ಹೀಗಾಗಿ ಉದ್ದು, ಸೋಯಾ, ಶೇಂಗಾ, ಕಬ್ಬಿನ ಬೆಳೆ ನೀರಲ್ಲೇ ಕೊಳೆತು ಹೋಗ್ತಿದೆ. ಗದಗ ಜಿಲ್ಲೆಯಲ್ಲೂ ನಿರಂತರ ಮಳೆ ಈರುಳ್ಳಿ ಬೆಳೆದವರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಹೊಂಬಳ ಗ್ರಾಮ ಸೇರಿದಂತೆ ಹಲವೆಡೆ 3,000 ಹೆಕ್ಟೇರ್ ಈರುಳ್ಳಿ ಬೆಳೆ ಹಾನಿಯಾಗಿದೆ. ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕಿನ ಹಲಹಟ್ಟಿ ದರ್ಗಾದ ಬಳಿ ಮಳೆರಾಯನ ಅಬ್ಬರಕ್ಕೆ ಕ್ವಿಂಟಾಲ್ ಗಟ್ಟಲೆ ಹೆಸರು ಕಾಳು ಕೊಚ್ಚಿ ಹೋಗಿದೆ. ಹೆಸರು ಕಾಳು ರಕ್ಷಿಸಲು ರೈತರು ಹರಸಾಹಸ ಪಟ್ಟರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಮಳೆಯಾಗ್ತಿದ್ದಂತೆಯೇ ಲಿಂಗನಮಕ್ಕಿ ಡ್ಯಾಂನ ಎಲ್ಲ 11 ಗೇಟ್ ಮೂಲಕ 36,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ ನೀರು ಬಿಟ್ಟಿದ್ರಿಂದ ಜೋಗ್ ಫಾಲ್ಸ್ಗೆ ಮತ್ತೆ ರಾಜಕಳೆ ಬಂದಿದೆ. ಪ್ರವಾಸಿಗರ ದಂಡೇ ಆಗಮಿಸುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.